ಕರ್ನಾಟಕದ ಬರದ ಗಾಯಕ್ಕೆ ತುಪ್ಪವನ್ನ ಸುರಿದಿರೋದು ಸಿಡಬ್ಲ್ಯೂಆರ್ಸಿ. ಇಂದಿನಿಂದ ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನು ಕೊಟ್ಟಿದೆ. 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯವೂ ಕೂಡ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಸೂಚನೆ ನೀಡಿರೋದು. ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ. ಈ ಬಾರಿ ಮುಂಗಾರು ಬಹಳಷ್ಟು ದುರ್ಬಲ ಆಗಿರೋದು, ಹೀಗಾಗಿ ರಾಜ್ಯದಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 17.039 ಟಿಎಂಸಿ ಮಾತ್ರವೇ ಲಭ್ಯ ಇರುವಂತಹ ನೀರು. ಅದರಲ್ಲೂ ಕೂಡ ಸುಮಾರು 5 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಇದರ ಬಳಕೆ ಸಾಧ್ಯ ಇಲ್ಲ. 15 ದಿನ ನೀರು ಹರಿಸಿದ್ರೆ ಸುಮಾರು 4.5 ಟಿಎಂಸಿ ನೀರು ಖಾಲಿ ಆಗುತ್ತೆ. ಮಳೆ ಕಡಿಮೆ ಆದರೆ ಒಳಹರಿವು ಇನ್ನಷ್ಟು ಕುಸಿಯುವಂತ ಸಾಧ್ಯತೆ ಕೂಡ ಇದೆ. ಬರದ ಪರಿಸ್ಥಿತಿಯಲ್ಲಿ ಕೆಆರ್ಎಸ್ ನೀರಿನ ನಿರ್ವಹಣೆ ದೊಡ್ಡ ಸವಾಲಾಗಿರೋದು. ತಮಿಳುನಾಡಿಗೆ ನೀರು ಬಿಡುಗಡೆಗೊಳಿಸುವ ಆದೇಶದಿಂದ ರಾಜ್ಯ ಸರ್ಕಾರ ಈಗ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿರೋದು. ಸಿಡಬ್ಲ್ಯೂಆರ್ಸಿ ಆದೇಶ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಯಾಕಂತ ಹೇಳಿದ್ರೆ ಮಳೆಯ ಕೊರತೆಯಿಂದಾಗಿ ಕಾವೇರಿ ಕೊಳ್ಳದ ಡ್ಯಾಮ್ಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಭರ್ತಿಯಾಗಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರವು ಕೂಡ ರೈತರಿಗೆ ಹೊಸ ಬೆಳೆಯನ್ನ ಬೆಳಿಬೇಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಇಂತಹ ಬರದ ಸಂಕಷ್ಟದ ನಡುವೆಯೂ ಕೂಡ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದೆ. ಸಹಜವಾಗಿ ಇದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಹಾಗಾದರೆ ಕಾವೇರಿ ಕೊಳ್ಳದ ಡ್ಯಾಮ್ಗಳ ಸದ್ಯದ ಪರಿಸ್ಥಿತಿ ಏನು? ನಾನೀಗ ಕೆಆರ್ಎಸ್ ಡ್ಯಾಮ್ನ ಚಿತ್ರಣ ನಿಮಗೆ ತೋರಿಸ್ತೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರ್ತಕ್ಕಂತಹ ಕೆಆರ್ಎಸ್ ಜಲಾಶಯ ಇದು 49 ಟಿಎಂಸಿ ಗರಿಷ್ಠ ಮಟ್ಟವನ್ನು ಈ ಡ್ಯಾಮ್ ಹೊಂದಿದೆ. 124 ಅಡಿ ಸಾಮರ್ಥ್ಯದ ಡ್ಯಾಮ್ ಇದು. ಆದರೆ ಈ ಡ್ಯಾಮ್ನಲ್ಲಿ ಸದ್ಯ ಕೇವಲ 91 ಅಡಿ ಅಷ್ಟೇ ನೀರು ಇರ್ತಕ್ಕಂಥದ್ದು. ಅಂದರೆ 17 ಟಿಎಂಸಿ ಅಷ್ಟೇ ನೀರು ಸಂಗ್ರಹ ಆಗಿದೆ. ಅಂದರೆ 17 ಟಿಎಂಸಿಯಲ್ಲಿ 5 ಟಿಎಂಸಿಯನ್ನು ಡೆಡ್ ಸ್ಟೋರೇಜ್ ಅಂತೇಳಿ ಗಣನೆಗೆ ತಗೊಳ್ಳಲಾಗುತ್ತೆ. ಅಂದರೆ ಡೆಡ್ ಸ್ಟೋರೇಜ್ ಯಾವುದೇ ರೀತಿಯ ಬಳಕೆ ಕೂಡ ಬರೋದಿಲ್ಲ. ಇನ್ನು ಉಳಿದಂಥ 12 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯ ಇದೆ. ಒಂದು ಕಡೆ ಹೊಸ ಬೆಳೆಯನ್ನು ಬೆಳಿಬೇಡಿ ಅನ್ನುವಂಥದ್ದು ಸರ್ಕಾರದ ಮನವಿ. ಯಾಕಂತ ಹೇಳಿದ್ರೆ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. 83% ಮಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.